ಹಾಯ್ ಲಾಸ್ಟ್ ಟೈಮು ಮೊಸಪ್ಪು ಸಾರು ಮಾಡಿದಾಗ ಪಾಲಕ್ ಸೊಪ್ಪನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಸ್ವಲ್ಪ ಮಿಕ್ಕೋಗಿತ್ತು ಅಂತ ಹೇಳಿ. ಅದನ್ನು ಇವತ್ತು ನೋಡಿದ್ರೆ ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಬಿಸಾಕೋಕ್ಕೂ ಬೇಜಾರಲ್ವಾ. ಎಷ್ಟೊಂದು ಕಷ್ಟಪಟ್ಟು ಹುಡುಕೊಂಡು ಇದೇ ತರಕಾರಿ ಬೇಕು, ಇದೇ ಸೊಪ್ಪು ಬೇಕು ಅಂತ ತಂದಿರ್ತೀವಿ. ಅದು ಹಾಳು ಮಾಡಿ ಬಿಸಾಕಬೇಕಂದ್ರೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನನಗಂತೂ ತರಕಾರಿಗಳಿದ್ರೆ ಬೇಗ ಖಾಲಿ ಮಾಡಿಬಿಡ್ಬೇಕು ಫ್ರೆಶ್ ಆಗಿರೋವಾಗಲೇ. ಹಾಗಾಗಿ ಪಾಲಕ್ ಚಪಾತಿನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಮನೇಲಿ ಮಕ್ಕಳು ಚಪಾತಿಗೆ ಪಲ್ಯ ಬೇಡ, ಗ್ರೇವಿ ಬೇಡ ಅಂತೆಲ್ಲ ಹಠ ಮಾಡ್ತಾ ಇರ್ತಾರೆ. ಅವರಿಗೆ ತುಪ್ಪ ಸಕ್ಕರೆ ಕೊಡೋದ್ರ ಬದಲು ಈ ಥರ ಮಾಡಿಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಟ್ಬಿಟ್ರೆ ಕೈಯಲ್ಲೇ ಇಟ್ಕೊಂಡು ತಿನ್ಕೊಳ್ತಾರೆ. ಇನ್ನು ಇದ್ರ ಜೊತೆ ಹಾಗಲಕಾಯಿ ಕೂಡ ಇತ್ತು, ಅದನ್ನು ಕೂಡ ಇವತ್ತು ಸ್ಟಫಿಂಗ್ ಹಾಗಲಕಾಯಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಿಂಡಿ ತೆಗೆದಾದ್ಮೇಲೆ ಮಸಾಲೆನ ಸ್ಟಫಿಂಗ್ ಮಾಡಿಕೊಂಡು ಇನ್ನು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗೂ ಕೂಡ ಆಗಿಬಿಟ್ಟಿರುತ್ತೆ. ಕಹಿ ಕೂಡ ಇರಲ್ಲ, ಯಾಕಂದರೆ ಉಪ್ಪು ಅರಿಶಿನ ಪುಡಿ ಹಾಕಿ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನ ಹಿಂಡಿ ತಕ್ಷಣ ಅದ್ರ ಕಹಿ ಕೂಡ ಹೋಗಿಬಿಟ್ಟಿರುತ್ತೆ. ಇನ್ನು ಇದ್ರ ಜೊತೆ ನಾನು ಚೋಲೆ ಮಸಾಲ ಮಾಡ್ಕೊಳ್ಳೋಣ ಅಂತೇಳಿ ಅದು ಕೂಡ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಈ ತರ ಗ್ರೇವಿ ಅಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ವಾರದಲ್ಲಿ ಒಂದು 2-3 ಸತಿನಾದ್ರೂ ಈ ತರ ಮಾಡ್ತಾ ಇರ್ತೀನಿ. ಸಾಂಬಾರ್ ಮಾಡೋದು ತುಂಬಾನೇ ಕಡಿಮೆ, ಯಾಕಂದ್ರೆ ಅಚ್ಚು ಕೂಡ ಮನೇಲಿ ಇರಲ್ಲ. ಇನ್ನು ನಮ್ಮ 3 ಜನಕ್ಕೆ ಖಾಲಿ ಆಗ್ಬೇಕಲ್ವಾ, ಈ ತರ ಗ್ರೇವಿಗಳು ಮಾಡ್ಕೊಂಡ್ರೆ ಬೇಗ ಕೂಡ ಖಾಲಿ ಆಗುತ್ತೆ. ಹಾಗಾಗಿ ಈ ತರ ಗ್ರೇವಿ ಪಲ್ಯ ಇದೇ ಹೆಚ್ಚಾಗಿ ಮಾಡ್ತಾ ಇರ್ತೀನಿ. ಇನ್ನು ಊಟ ಎಲ್ಲ ಆದ್ಮೇಲೆ ನಾನು ಕಿಚನ್ ಕ್ಲೀನಿಗೆ ಬಂದೆ. ಮಕ್ಕಳು ಕಾಂತಾರ ಫಿಲಮ್ ಬಂದಿದೆ ಅಂತೇಳಿ ಟಿವಿಲಿ ನೋಡ್ತಾ ಇದ್ರು ಇಂಟ್ರೆಸ್ಟಿಂಗ್ ಆಗಿ. ನನಗೂ ಕೂಡ ನೋಡು ಬಾಮ್ಮ ಅಂತ ಇದ್ರು. ಆದ್ರೆ ಕಿಚನ್ ಕ್ಲೀನ್ ಮಾಡಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ. ಹಾಗಾಗಿ ಕೇಳಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೆ.